ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 11 ಜುಲೈ ಶ್ರೀ ಮಹಾರಾಜರ ಪ್ರವಚನ ಸತ್ಪುರುಷರು ಹಾಗೂ ಅವರ ಅನುಗ್ರಹ. ಸಂಪೂರ್ಣ ತಿಂಗಳು ಸದ್ಗುರು ಮೇಲೆ ಇರುವುದರಿಂದ ಬಗೆಯಾದ ರೀತಿಯಲ್ಲಿ ಮಹಾರಾಜರು ನಮಗೆ ತಿಳಿಸ್ಕೊಡ್ತಿದ್ದಾರೆ. ಸಾಧು ಸಂತರು ಸತ್ಪುರುಷರು ಸದ್ಗುರುಗಳು ಹೆಂಗಿರ್ತಾರೆ, ಏನು ಕೆಲಸ ಮಾಡ್ತಾರೆ, ಕಾರ್ಯಕೌಶಲ್ಯ ಏನು. ಇವತ್ತು ಹೇಳ್ತಾರೆ ಸತ್ಪುರುಷರು ಹಾಗೂ ಅವರ ಅನುಗ್ರಹ. 2 ಶಬ್ದ, ಸತ್ಪುರುಷರು ಹಾಗೂ ಅನುಗ್ರಹ. ಸತ್ಪುರುಷರಂದ್ರೆ ಯಾರಪ್ಪ? ಯಾರು ಯಾವಾಗಲೂ ಸದ್ವಸ್ತುವಿನ ಇರುವಿಕೆಯಲ್ಲಿ ಇರ್ತಾರೋ, ಭಗವಂತನ ಜೊತೆಗೆ ಇರ್ತಾರೋ. ಭಗವಂತ ಅಂದರೆ ಸದ್ವಸ್ತು. ಆ ನಿರಾಕಾರ ಸ್ವರೂಪದಲ್ಲಿ ಒಂದಾಗಿರುತ್ತಾರೋ, ಬ್ರಹ್ಮಾನಂದದಲ್ಲಿ ಇರುತ್ತಾರೋ, ಅವರಿಗೆ ನಾವು ಸತ್ಪುರುಷರು ಅನ್ನುತ್ತೇವೆ. ಹಾಗೂ ಅವರ ಅನುಗ್ರಹ, ಅಂಥವರು ಯಾರು ಯಾವಾಗಲೂ ಬ್ರಹ್ಮಾನಂದದಲ್ಲಿರ್ತಾರೋ, ಬ್ರಹ್ಮನ್ ಸ್ಥಿತಿಯಲ್ಲಿರ್ತಾರೋ ಅವರ ಅನುಗ್ರಹ. ಅನುಗ್ರಹ ಸಂಸ್ಕೃತ ಶಬ್ದ. ಅನು ಮತ್ತು ಗ್ರಹ ಪದವಿಚ್ಛೇದ ಮಾಡಿದ್ರೆ ಅನು ಪ್ಲಸ್ ಗ್ರಹ. ಅನು ಅಂದರೆ ಫಾಲೋ ಮಾಡೋದು, ಗ್ರಹ ಅಂದರೆ ಗ್ರಹಿಸ್ಕೊಳ್ಳೋದು, ರಿಸೀವಿಂಗ್ ಕೆಪಾಸಿಟಿ, ಆಕ್ಸೆಪ್ಟಿಂಗ್, ಕ್ಯಾಪ್ಟಿವೇಟ್ ಅನ್ನೋಣ, ಓವರ್ ಪವರ್ ಅನ್ನೋಣ. ಅನು ಅಂದರೆ ಫಾಲೋ ಮಾಡುತ್ತೆ. ಯಾರು? ಯಾವಾಗ ಸಾಧಕ, ಸೀಕರ್, ಭಕ್ತ, ಯಾವಾಗ ಅವನು ಭಗವಂತನನ್ನು ಅರಸ್ಕೊಂಡು ನಾನಾ ರೀತಿಯಿಂದ ಪ್ರೇಯರ್, ಮೆಡಿಟೇಷನ್, ಧ್ಯಾನ, ಜಪ, ತಪದಿಂದ ಭಗವಂತನ ಒಲಿಸ್ಕೊಳ್ಳೋದು ಪ್ರಯತ್ನ ಮಾಡ್ತಾನೋ, ಭಕ್ತಿಯ ಮುಖೇಣ, ಸರೆಂಡರ್ ಮುಖೇಣ, ಪಶ್ಚಾತ್ತಾಪ ಭಾವನ ಮುಖೇಣ, ಹ್ಯುಮಿಲಿಟಿ, ಗ್ರೌಂಡೆಡ್ ಆ್ಯಟಿಟ್ಯೂಡ್, ಗ್ರ್ಯಾಟಿಟ್ಯೂಡಿಂದ ಯಾವಾಗ ಅವನು ಭಗವಂತನ ಅರಸ್ಕೊಂಡು ಅವನನ್ನು ಪಡ್ಕೋಬೇಕು ಅಂತ ಹೋಗ್ತಾನೋ, ಯಾವಾಗ ಈ ಪಾತ್ರ, ಈ ದೇಹ ಎಂಬುವ ಪಾತ್ರ, ವೆಸಲ್ ರೆಡಿ ಆಗುತ್ತೋ, ಫಿಟ್ ಆಗುತ್ತೋ ಅವನ ಬ್ಲೆಸ್ಸಿಂಗ್ಸ್ ರಿಸೀವ್ ಮಾಡೋಕ್ಕೆ. ಬ್ಲೆಸ್ಸಿಂಗ್ ಈಸ್ ವೆರಿ ಆರ್ಡಿನರಿ ಶಬ್ದ. ಆ ಅನುಗ್ರಹವನ್ನು ಗ್ರಹಿಸ್ಕೊಳ್ಳುವ ಶಕ್ತಿನ ಅವನಿಗೆ ಬರುತ್ತದೆಯೋ, ಅದು ಒಳಗೇನಿದೆಯೋ, ಹೊರಗಡೆಯಿಂದ ಅನುಗ್ರಹ ಅಲ್ಲ, ಒಳಗಿಂದ ಶುರುವಾಗತ್ತೆ ಅನುಗ್ರಹ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ವಿದಿನ್. ಹೊರಗಡೆಯಿಂದ ಅವ್ರು ನಮ್ಮನ್ನು ನೋಡಿ ಹಿಂಗಿಂಗೆ ಅಂತಾರೆ ಅಂದರೆ ಅವರು ಈ ಮೂತಿ ನೋಡ್ಬಿಟ್ಟು ಹಿಂಗಿಂಗೆ ಅಂತಿರೋದಿಲ್ಲ. ಅವರು ಒಳಗಿಂದಿರೋಕೆ ಹೇಳ್ತಿರ್ತಾರೆ, ಜೀವಕ್ಕೆ ಎಚ್ಚರಗೊಳಿಸು, ಎಚ್ಚರ ಏಳಪ್ಪ ನೀನು, ಅಜ್ಞಾನದಿಂದ ಏಳು ಅಂತ ಅದಕ್ಕೆ ಆಶೀರ್ವಾದ ಮಾಡ್ತಿರ್ತಾರೆ. ಅವ್ರು ಈ ಮೂತಿ ನೋಡ್ಬಿಟ್ಟು ಆಶೀರ್ವಾದ ಮಾಡ್ತಿರೋದಿಲ್ಲ, ಇದು ದೇಹ ನೋಡ್ಬಿಟ್ಟು ಆಶೀರ್ವಾದ ಮಾಡ್ತಿರೋದಿಲ್ಲ, ಈ ಡ್ರೆಸ್ ನೋಡ್ಬಿಟ್ಟು ಮಾಡೋದಿಲ್ಲ. ಅವ್ರ ಒಳಗಿರೋದು ಸೂಕ್ಷ್ಮ ಜೀವಕ್ಕೆ ಆಶೀರ್ವಾದ ಮಾಡ್ತಿರ್ತಾರೆ. ಏಳಪ್ಪ. ಆ ವಸ್ತು ಯಾವಾಗ ನಮಗೆ ಅನುಗ್ರಹಿಸುತ್ತದೆಯೋ ಆವಾಗ ಏನಾಗತ್ತೆ? ಅನುಗ್ರಹಿಸುತ್ತೆ. ಅದು ನಮ್ಮ ಹಿಂದಿನ ಬರೋಕ್ಕೆ ಶುರುವಾಗತ್ತೆ. ಅದು ಎಲ್ಲ ಕ್ಷಣಗಳಲ್ಲೂ, ನಮ್ಮ ಜೀವನದ ಕ್ಷಣಗಳಲ್ಲಿ ನಮಗೆ ಇರುವಿಕೆ, ಅರಿವಿಗೆ ಬರುತ್ತೆ. ಏನಪ್ಪ ಎಲ್ಲ ಕೈವಾಡ ಇವಂದೇ ನಡೀತಾ ಇದೆ, ನಂದು ಏನೂ ನಡೀತಿಲ್ಲ, ಈ ಮನಸ್ಸಿಂದ ಏನೂ ಕೆಲಸ ಆಟ ನಡೀತಿಲ್ಲ ಅನ್ನೋದು ಯು ಕ್ಯಾನ್ ಈಸಿಲಿ ಮೇಕ್ ಔಟ್ ಇನ್ ಯುವರ್ ಲೈಫ್ ವೆನ್ ಯು ಬಿಕಮ್ ಅ ಭಕ್ತ ಅವರ ಸಾಧಕ. ಹೌ ದ ಡಿವೈನ್ ಪ್ರೆಸೆನ್ಸ್ ಇಸ್ ಆ್ಯಕ್ಟಿವ್ ಇನ್ ಯುವರ್ ಲೈಫ್. ಡಿವೈನ್ ಪ್ರೆಸೆನ್ಸಿಂದ ಏನೇನು ನಡೀತಾ ಇದೆ ಘಟನೆಗಳು ಅದನ್ನು ಅದು ಕ್ಷಣಕ್ಕೂ ನಮಗೆ ತೋರಿಸ್ಕೊಡ್ತಾ ಇರುತ್ತದೆ. ಹಾಗಾಗಿ ಸತ್ಪುರುಷರು ಹಾಗೆ ಅವರ ಅನುಗ್ರಹ ಏನಿರುತ್ತದೆ ಅನ್ನೋದನ್ನು ಇವತ್ತು ನೀವು ಎಲ್ಲರೂ ಸೇರಿ ನೋಡೋಣ. ಹಾಗೂ ಈ ದೇಹ ಎಂಬುವ ಪಾತ್ರವನ್ನು ನಾವೇನು ಮಾಡೋಣ, ಪಾತ್ರೆ, ವಾಟ್ ವಿ ಕಾಲ್ ದ ವೆಸಲ್, ವಿಲ್ ಮೇಕ್ ದಿಸ್ ಫಿಟ್ ಫಾರ್ ದ ರಿಸೀವಿಂಗ್ ಕೆಪಾಸಿಟಿ ಆಫ್ ದ ಸದ್ಗುರುನಾಥ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಸತ್ಪುರುಷರ ಅನುಗ್ರಹವಾಯಿತೆಂದರೆ ಆ ವ್ಯಕ್ತಿಯ ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ವಿಷಯದಲ್ಲಿ ಆ ಸತ್ಪುರುಷರದ್ದೇ ಸತ್ತೇ ನಡೆಯುತ್ತದೆ. ಒಮ್ಮೆ ನಾವು ಗುರು ಹತ್ರ ಹೋದ್ವಿ, ಅವರ ಗುರು ಅಂತ ಸ್ವೀಕಾರ, ಅದಕ್ಕೆ ಗುರು ಯಾರನ್ನೂ ಶಿಷ್ಯ ಅಂತ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಅವ್ರ ಮಾತು ಕೇಳೇ ಇರೋದಿಲ್ಲ. ನಾವು ಅವರನ್ನು ಸ್ವೀಕಾರನೇ ಮಾಡಿದರೆ ನಮ್ಮ ಪ್ರಪಂಚ ಹಾಗೂ ಪರಮಾರ್ಥದ ಎರಡೂ ಸತ್ತೆ ಮೀನ್ಸ್ ಅಧಿಕಾರ, ರೈನ್ಸ್, क्या है वो लगाम जो है उनके हाथ में होता है. मेरे दुनिया का भी लगाम और मेरे परमार्थ का साधना का भी लगाम मेरे गुरु के हाथ में है. तो वो जैसा लगाम को खींचेगा वैसा ये चलता रहेगा. इधर मेरा मन का कुछ भी नहीं चलने वाला है, सिर्फ उनका सत्ता, उनका अधिकार चलता है. उनका अनुग्रह एक बार हो गया तो उनका सत्ता हम पर चलता है, हमारा कुछ नहीं चलता. फिर दुनिया में दुनिया चाहे हमको कुछ भी समझे, सत्ता उनका ही चलता है.
ಸರ್ಕಾರದ ಕೈಯಲ್ಲಿ ಸರ್ವ ಅಧಿಕಾರ ಇರುತ್ತದೆ ಹಾಗೂ ರಾಜ್ಯತಂತ್ರವು ವ್ಯವಸ್ಥಿತವಾಗಿ ನಡೆಯುವುದಕ್ಕಾಗಿ ಒಂದೊಂದು ವಿಭಾಗದ ಕಡೆಗೆ ಒಂದೊಂದು ಕಾರ್ಯಭಾರವನ್ನು ಒಪ್ಪಿಸಲಾಗಿರುತ್ತದೆ. ಕಾನೂನಿನ ಅನುಸಾರ ಎಲ್ಲಿಯವರೆಗೆ ಆ ವಿಭಾಗಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಹೋಗುತ್ತವೆಯೋ ಅಲ್ಲಿಯವರೆಗೆ ಸರ್ಕಾರವು ಅವುಗಳಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವುದಿಲ್ಲ. ಕೇವಲ ವಿಶೇಷ ಪ್ರಸಂಗಗಳಲ್ಲಿ, ಎಮರ್ಜೆನ್ಸಿನಲ್ಲಿ, ವಿಶೇಷ ಕಾರಣಗಳಿಗಾಗಿ ಸರ್ಕಾರವು ಹಸ್ತಕ್ಷೇಪ ಮಾಡಿ, ಇಂಟರ್ಫಿಯರೆನ್ಸ್ ಮಾಡಿ ತನ್ನ ಅಧಿಕಾರದ ಉಪಯೋಗವನ್ನು ಮಾಡುತ್ತದೆ ಹಾಗೂ ತನ್ನ ಇಚ್ಛೆಯಂತೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ. ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಹೌ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ವಿಲೇಜು, ಜಿಲ್ಲಾ, ತಾಲೂಕಾ ಇಸ್ ಬಿನ್ ಡಿಸೈನ್ಡ್ so that every prime minister cannot look after every nook and corner. So different विभाग बनाया है, लेकिन उसमें गड़बड़ी होगा तो हस्तक्षेप करता है कैबिनेट. उसी प्रकार से ತನ್ನ ಅಧಿಕಾರದ ಉಪಯೋಗವನ್ನು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ. ಅದೇ ನಿಯಮವು ಇಲ್ಲಿಯೂ ಅನ್ವಯಿಸುತ್ತದೆ. ನಮ್ಮ ಮಹಾರಾಜರದ್ದು ಏನಪ್ಪ ಪ್ರವಚನದ ವಿಶೇಷತೆ ಅಂದರೆ, ಹಿ ವಿಲ್ ಗಿವ್ ದ ಎಕ್ಸಾಂಪಲ್, ಕೋಟ್ ದ ಎಕ್ಸಾಂಪಲ್ ಆಫ್ ದ ವರ್ಲ್ಡ್ so that we can easily understand. दुनिया का जो भी एग्जाम्पल है वो एक बार फिटिंग में बैठ गया तो क्या हो जाता है, हम कभी भूलते नहीं है, हर पल हमको याद रहेगा. अनुसंधान, जिस चीज़ पर आपको बहुत प्यार है उसको आपको समझाने की ज़रूरत नहीं पड़ती है, ऐसा करो ऐसा करो ऐसा करो. चाय पीने के लिए कौन मुझे उकसाता है, नाम जप करने के लिए उकसाना पड़ता है, नाम जप करो जी, नाम जप करो जी, रोज़ थोड़ा सा नाम जप करो जी. लेकिन चाय पीने के लिए, कॉफ़ी पीने के लिए, पिज़्ज़ा खाने के लिए कौन उकसाता है कि आपको नहीं ये खाओ 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 के? नहीं, मेरा मन किया तो मैं खा लेती हूँ. अनुसंधान है उसके साथ में, उसके ऊपर प्रेम है मुझे चीज़ों पर. वैसे ही यहाँ पर प्रेम बढ़ाव करके महाराज बोलते हैं. तो यहाँ पर भी वो डिपार्टमेंट में काम करते हुए वो ही नियम यहाँ पे परमार्थ में है. ಪರಮಾರ್ಥ ಪ್ರಪಂಚ ಎರಡೂ ಬೇರೆ ಅಲ್ಲ. ನಮಗೆ ಅದು ತಿಳಿತಾ ಇಲ್ಲ ಅಂದಿದ್ದಕ್ಕೆ ಬೈಫರ್ಕೇಟ್ ಮಾಡಿ ಹೇಳ್ತಾರಪ್ಪ, ನೀ ಪ್ರಪಂಚದಲ್ಲಿ ಏನು ನಿಯಮವನ್ನು, ಪ್ರಿನ್ಸಿಪಲ್ ಇಸ್ ಓನ್ಲಿ ಸೇಮ್ ವೆದರ್ ಯು ಅಪ್ಲೈ ಇಟ್ ಇನ್ ವರ್ಲ್ಡ್ ಆರ್ ದ ಸ್ಪಿರಿಚುವಲ್ ವರ್ಲ್ಡ್, ಬೋತ್ ದ ವರ್ಲ್ಡ್ ಆರ್ ಸೇಮ್. ಪ್ರಪಂಚ ಅಂತ ಹೆಸರು ಯಾಕೆ ಕೊಟ್ಟಿದ್ದಾರೆ, ಪರಮಾರ್ಥ ಯಾಕೆ ಕೊಟ್ಟಿದ್ದಾರೆ ಅಂದರೆ ಈ ಮನಸ್ಸಿಗೆ ಒಪ್ಪಿಗೆ ಆಗೋದಿಲ್ಲ. ಒಂದೇ ಇದೆ ಕಣ್ರಿ, ಪರಮಾತ್ಮನಿಂದ ಎಲ್ಲ ಬಂದಿದೆ, ಒಪ್ಪಿಗೆ ಆಗೋದಿಲ್ಲ. ಇದು ಬೇರೆ ಇದೆ ಕಣ್ರಿ ಪ್ರಪಂಚ, ಇದು ಪರಮಾತ್ಮ ಎಲ್ಲೋ ಬೇರೆ ಇದ್ದಾನೆ ಅಂತ. ಸೊ ನಮಗೆ ಏನು ಮಾಡ್ತಾರೆ, ಸಹಜವಾಗಿ ಡೈಲ್ಯೂಟ್ ಮಾಡಿ 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 ಕೆಳಗೆ ಕರ್ಕೊಂಬಂದು ಏನು ಹೇಳ್ತಾರೆ, ಅಪ್ಪ ಪ್ರಪಂಚದಲ್ಲಿ ಏನು ನಿಯಮ ಲಾಗೂ ಆಗುತ್ತೋ ಅದೇ ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಇನ್ ಪರಮಾರ್ಥ ಆಲ್ಸೋ. ಏನು, ಪ್ರಾಪಂಚಿಕರ ವಿಷಯದಲ್ಲಿ ಪ್ರಾರಬ್ಧವು ಒಂದು ವಿಭಾಗವಾಗಿರುತ್ತದೆ. ನಾವು ಪ್ರಾಪಂಚಿಕ ಜನರ ಜೀವನದಲ್ಲಿ ಪ್ರಾರಬ್ಧ ಇಸ್ ಒನ್ ಡಿಪಾರ್ಟ್ಮೆಂಟ್. ಓಕೆ, ಅದರ ಸಂಬಂಧವು ದೇಹದ ಮಟ್ಟಿಗೆ ಇರುತ್ತದೆ. ಸಂಬಂಧ ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ದ ಬಾಡಿ, ನಾಟ್ ಟು ದ ಮೈಂಡ್. ಈ ದೇಹದ ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ಇದಕ್ಕೆ ಏನೇನು ಗುಡ್ಸ್ ಆ್ಯಂಡ್ ಬ್ಯಾಡ್ಸ್, ವಾಟ್ ಎವರ್ ಇಟ್ ಹ್ಯಾಸ್ ಟು ಬಿ ಗಿವನ್ is already been pre-decided. Whatever your achievements are there, failure are there, ups are there, downs are there, monetary issues are there, relationship are there, whatever you name it, it is all being decided. ಅದು ಒಂದು ವಿಭಾಗದಲ್ಲಿ ನಿಶ್ಚಿತವಾಗಿದೆ. ಅದರ ಸಂಬಂಧ ಓನ್ಲಿ ರಿಲೇಟೆಡ್ ಟು ದಿಸ್ ಬಾಡಿ. ನಾವು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಪ್ರಾರಬ್ಧ ಅನುಸಾರ ಉತ್ತಮ ಕೆಟ್ಟ ವಿಷಯಗಳನ್ನು ಅನುಭವಿಸಬೇಕಾಗುತ್ತದೆ. मैंडेटरी है ये. अपने अपने कर्मों के हिसाब से ही हम एक ही घर में 4 लोग साथ में रहने के बावजूद, मेरा कर्म मेरा है, पति का कर्म पति का है, बच्चों का बच्चों का है, माँ बाप का माँ बाप का है, रिलेटिव्स का रिलेटिव्स का है, साथ में भले ही हम रहें लेकिन अपना अपना जो प्रारब्ध है अपने अपने को ही भोगना है. हम किसी दूसरे को दे नहीं सकते, दूसरे का हम ले नहीं सकते हैं. निष्काम भावना से और निस्वार्थ भावना से, करुणा की भावना से हम केवल एक दूसरे की मदद कर सकते हैं, इससे ज़्यादा कुछ नहीं कर सकते हैं. लेकिन जो भी बुरा अच्छा है हमको ही फेस करना है. ಸತ್ಪುರುಷರಾದವರು ಕೂಡ ಅದರಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಗುರು भी उसमें दखल नहीं देते हैं. वो सिर्फ हमको मार्ग बताते हैं, रास्ता बताते हैं. अंधकार में पड़े हुए जीव को बाहर ज्योति दिखाते हैं. तुम इस मार्ग पे चलोगे
तो तुमको वो प्राप्ति होगी, नहीं तो इधर ही अटके पड़े रहोगे। मैं रोता रहूँगा या हंसता रहूँगा, रोता रहूँगा हंसता रहूँगा। उससे रोना हंसना नहीं है, बाहर निकलने का मार्ग मैं दिखाऊँगा। टनल में से बाहर तुमको आने का है, मैं टनल में घुसने वाला नहीं हूँ तुम्हारे साथ में। गुरु बोलेगा ये ले लो, नाम जप ले लो, ग्रंथ वाचन ले लो, अभंग बोलो, कृति बोलो, जो भी करो, टनल में से बाहर तुमको आने का है। ಆದರೆ ಪರಮಾರ್ಥದ ವಿಷಯದಲ್ಲಿ ಅವರದು ಸರ್ವಸತ್ತಾ ಇರುತ್ತದೆ। प्रपंच के किसी में भी हस्तक्षेप नहीं करेंगे इस बॉडी के साथ, जो भी है, लेकिन उनका सत्ता चलता है एಲ್ಲಿ परमार्थ में, उनका सत्ता चलता है, उनके हिसाब से ही वो परमार्थिक साधना हमारी चलती रहती है। ನಾವು ಮಾತ್ರ ಅವರ ಹೇಳಿದ ಸಾಧನೆಯಲ್ಲಿದ್ದು ಅವರಿಗೆ ತಮ್ಮ ಕಾರ್ಯಭಾರವನ್ನು ನಿರ್ವಹಿಸಲು ಅಡ್ಡಿಯಾಗದಂತೆ ವ್ಯವಹರಿಸುವುದು ಅವಶ್ಯವಿರುತ್ತದೆ, ಮ್ಯಾಂಡೇಟ್ರಿ। ಅವರು ಹೇಳಿದ ಕಾರ್ಯದಲ್ಲಿ ನಾವು ಏನು ಪ್ರಶ್ನೆ ಮಾಡಬಾರ್ದು, ಅಡೆತಡೆಗಳನ್ನು ತರಬಾರ್ದು। ಆ ಅಡೆತಡೆಯು ಅನೇಕ ಪ್ರಕಾರದವಾಗಿರುತ್ತದೆ। ಏನೇನು ಅಡೆತಡೆಗಳು ನಾವೇ ನಿರ್ಮಾಣ ಮಾಡ್ತೀವಿ ಗುರು ಸಲುವಾಗಿ, ನಮ್ಮ ಸಾಧನೆಯಲ್ಲಿ ನಾವೇ ಅಡ್ಡಿ ಬರ್ತೀವಿ। ಹೆಂಗಪ್ಪ? ಒಂದು, ಅವರು ಹೇಳಿದ ಸಾಧನೆಯ ವಿಷಯದಲ್ಲಿ ಸಂಶಯ ಹೊಂದುವುದು। ನನಗೆ ಯಾಕೆ ಈ ಸಾಧನೆ ಕೊಟ್ಟಿದ್ದಾರೆ, ಅವ್ರಿಗೆ ಯಾಕೆ ಈ ಸಾಧನೆ ಕೊಟ್ಟಿದ್ದಾರೆ, ನಾನು LKGದಲ್ಲಿದ್ದೀನಿ, ಅವ್ರು 5th ಕ್ಲಾಸಲ್ಲಿದ್ದರೆ ಇಬ್ಬರಿಗೂ ಒಂದೇ ಹೆಂಗೆ ಸಾಧನೆ ಕೊಡ್ತಾರೆ? ಎಕ್ಸಾಂಪಲ್ಗೆ ನಾನೀಗ ಜೂನಿಯರ್ KGದಲ್ಲಿದ್ದೀನಿ, ನಾನು BAT ಬ್ಯಾಟ್ ಬರೆಯೋದು ಕಲ್ತ್ಕೋತಿದ್ದೀನಿ, ನನ್ನ ಜೊತೆ ಇನ್ನೊಬ್ಬ ಸಾಧಕಿದ್ದಾನೆ, ಅವ್ನು 5th ಸ್ಟ್ಯಾಂಡರ್ಡಿಂದು ಪ್ಯಾರಾಗ್ರಾಫು ಎಸ್ಸೆ ಬರೆಯೋದು ಕಲಿತಾನೆ। ನಾನು ಹೋಗ್ಬಿಟ್ಟು ಗುರುಗಳಿಗೆ, ಯಾಕ್ರಿ ಗುರುಗಳೇ ಸಂಶಯ, ಯಾಕೆ ಅವರಿಗೆ 5th ಸ್ಟ್ಯಾಂಡರ್ಡಿಂದು ಪ್ಯಾರಾಗ್ರಾಫ್ ಬರೆಯೋಕ್ಕೆ ಕೊಟ್ಟರೆ ನನಗೆ ಯಾಕ್ರಿ BAT ಬ್ಯಾಟ್ ಹೇಳ್ತೀನಿ ಅಂದರೆ ಮುರುಕ್ತನದ ಮಾತಾಗೋದಿಲ್ವಾ? ಸೊ ನನ್ನ ಸಾಧನೆಯಲ್ಲಿ ಅಡ್ಡಿ ಬರ್ತಿರೋದು ಯಾರು? ಹೊರಗಡೆ ಜನರು ಅಲ್ಲ, ಅಕ್ಕಪಕ್ಕದವರು ಅಲ್ಲ, ಮನೆ ಮಂದಿಯವರಲ್ಲ, ಗಂಡ ಅಲ್ಲ, ಹೆಂಡತಿ ಅಲ್ಲ, ಮಕ್ಕಳಲ್ಲ, ಆಪ್ತೇಷ್ಟರಲ್ಲ. ಹೂ ಈಸ್ ಕಮಿಂಗ್ ಇನ್ ಬಿಟ್ವೀನ್ ದ ಸಾಧನಾ? ದಿಸ್ ಈಗೋ ಈಸ್ ಕಮಿಂಗ್ ಬಿಟ್ವೀನ್. ಕಂಪ್ಯಾರಿಸನ್ ಆ್ಯಂಡ್ ಕಾಂಪಿಟೇಷನ್ ಪರಮಾರ್ಥಕ್ಕೆ ಬಂತು. ಸಂಶಯ ಹೊಂದುವುದು. 2, ಇನ್ನೊಬ್ಬರಿಗೆ ಒಂದು ದಿವಸದಲ್ಲಿ ಸಾಧಿಸುತ್ತದೆ, ನನಗೆ ಇನ್ನೂ ಸಾಧಿಸುವುದಿಲ್ಲ ಎಂಬ ವಿಚಾರ ಮನಸ್ಸಿನಲ್ಲಿ ಬರುವುದು। ರಮಣ ಮಹರ್ಷಿಗಳು 17ನೇ ವರ್ಷಕ್ಕೆ ಹೋಗಿ ಬೆಟ್ಟದ ಮೇಲೆ ಕೂತ್ಕೊಂಡ್ಬಿಟ್ರು, ಹಾಗಾದ್ರೆ ನಾವು ಬೆಟ್ಟದ ಮೇಲೆ ಹೋಗಿ ಕೂಡ್ಲಿಕ್ಕಾಗತ್ತಾ? ಇಲ್ಲ. ಆ ಮಾತು ಬಂದಾಗ ಅದು ಅವ್ರಿಗೆ ಸಾಧಿಸುತ್ತೆ, ನಮಗೆ ಸಾಧಿಸೋದಿಲ್ಲ, ಮತ್ತು ಬೇರೆಯವ್ರ ಜೊತೆ ಯಾಕೆ ಕಂಪೇರ್ ಮಾಡ್ಬೇಕು ನಾವು? ಅವರವರ ಸಾಧನಾ ಶರೀರ ಅನುಸಾರವಾಗಿ ಅವರವರಿಗೆ ಗುರುನಾಥ ಸಾಧನೆ ಮಾಡಿಸ್ತಾ ಹೋಗ್ತಾನೆ, ಅನುಗ್ರಹ ಮಾಡ್ತಾ ಹೋಗ್ತಾನೆ। ಅವನು ಹಿಂದಿನ ಬಂದು ಅವನ ಹತ್ರ ಎಲ್ಲ ಸಾಧನೆಯನ್ನು ಯಾಕೆ ಮಾಡಿಸ್ಕೋತಾನಪ್ಪ? ನಿನ್ನ ಈ ದೇಹದಲ್ಲಿ ಇದ್ದು ನೀನು ಈ ಜೀವ ಏನೇನು ಕರ್ಮಗಳನ್ನು ಮಾಡ್ಕೊಂಬಂದಿದ್ದೋ ಅದನ್ನೆಲ್ಲ ಕಳಚಿ ಹಾಕ್ಲಿಕ್ಕೆ ಈ ಸಾಧನೆ ಮಾಡಿಸ್ತಿದ್ದೀನಿ, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದಲ್ಲ। ಅವ್ರಿಗೆ ಒಂದು ದಿವಸದಲ್ಲೇ ಆಗೋಯ್ತಂತ್ರಿ। ನಿಸರ್ಗದತ್ತ ಮಹಾರಾಜರು ಮೊದಲನೇ ಬಾರಿ ಅವ್ರ ಗುರುಗಳ ಹತ್ರ ಹೋದಾಗ ಅವ್ರಿಗೆ ಹೇಳಿದ್ರಂತೆ, ನೀನು ತತ್ವಮಸಿ, ಯು ಆರ್ ದಟ್, ಜಾವ್ ಹೋಗಯ್ಯ, ಮಂತ್ರ ಕೊಟ್ರಂತೆ, ಹೋಗು, ಮುಗಿದ ಕತೆ, ಇನ್ನು ನನ್ನ ನೋಡೋಕ್ಕೆ ಬರಬೇಡ ಅಂತ। ಅವ್ರು ಪುನಃ ಯಾವತ್ತೂ ಗುರುನ ಭೇಟಿ ಆಗಲಿಕ್ಕೆ ಹೋಗಲಿಲ್ವಂತೆ। ನಿಸರ್ಗದತ್ತ ಮಹಾರಾಜರೊಂದು ಬುಕ್ ಇದೆ, ಐ ಆಮ್ ದಟ್, ಸಂಪೂರ್ಣವಾಗಿ ತತ್ವಕ್ಕೆ ಸಂಬಂಧಪಟ್ಟಿರೋದು, ವೇದಾಂತ, ಫುಲ್ ಜ್ಞಾನ, ಅಲ್ಟಿಮೇಟ್ ಐ ಆಮ್ ದಟ್ ಪುಸ್ತಕ ಅದು। ಆಮೇಲೆ 3 ವರ್ಷ ಅವ್ರು ಸಾಧನೆ ಮಾಡಿದ್ರು। 3 ವರ್ಷ ಸಾಧನೆ ಮಾಡಿದ್ಮೇಲೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಯಿತು। ಪ್ರಪಂಚ ಹಾಗೂ ಪರಮಾರ್ಥನ ಬ್ಯಾಲೆನ್ಸ್ ಮಾಡಿಕೊಂಡವರು ಏನು ಮಾಡ್ತಿದ್ರು, ಬಂದವ್ರ ಜನರಿಗೆಲ್ಲರೂ ಬೋಧನೆ ಮಾಡ್ತಿದ್ರು। ಇದು ಅವ್ರ ಸಾಧನಾ ಭಾಗ। 3ನೇ ಅಡೆತಡೆ ಏನಪ್ಪ? ಹೇಳಿದ ಸಾಧನೆಗಿಂತ ಹೆಚ್ಚು ಅಥವಾ ಕಡಿಮೆ ಪ್ರಯತ್ನ ಮಾಡುವುದು, ಇಲ್ಲ ಹೆಚ್ಚು ಮಾಡಿಬಿಡೋದು। ಒಂದು ದಿವಸ ನಾನು ಇವತ್ತು 3000 ಜಪ ಮಾಡಿಬಿಡ್ತೀನಿ, ನಾಳೆ ಮುಗೀತು, ಅಲ್ಲೇ ಡಮಾರಂದು ಹೋಗುತ್ತೆ, ಅದು ಉತ್ಸಾಹ, ಇದು ಯುಫೋರಿಯಾ, ಡಮಾರಂದ ಕೂಡಲೇ ಇವತ್ತೇನೂ ಆಗೋದಿಲ್ಲ ಬಿಡ್ರಿ, ಇವತ್ತೆಲ್ಲ ಹೋಗಿದ್ವಿ, ಸುಸ್ತಾಯಿತು, ಇವತ್ತು 1000ನೂ ಆಗೋದಿಲ್ಲ, ಬಿಟ್ಬಿಡೋದು। ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟನ್ನೇ ಮಾಡಬೇಕು। 11 ಸತಿ ಅಂದರೆ 11, 5 ಅಂದರೆ 5, 3 ಅಂದರೆ 3, 1 ಅಂದರೆ 1, ಮಾಡಬೇಡ ಅಂದರೆ ಮಾಡಬೇಡ। ಅವ್ರು ಏನು ಹೇಳ್ತಾರೋ ಅವರು ಅದನ್ನು ಮಾಡಿಸ್ಕೊಳ್ತಾ ಇರ್ತಾರೆ, ಅವ್ರ ಶಕ್ತಿ ಹಾಕಿ ಅನ್ನೋದು ಈ ಜೀವ ಮರ್ತೋಗ್ಬಿಡುತ್ತೆ, ಮತ್ತೆ ತನ್ನ ಮನಸ್ಸು ಬುದ್ಧಿ ಉಪಯೋಗಿಸೋಕ್ಕೆ ಶುರು ಮಾಡುತ್ತೆ। ಅದಕ್ಕೆ ಸಾಧನೆಯಲ್ಲಿ ಪ್ರಗತಿಯಾಗದಲ್ಲೇ ಕುಂಠಿತ ಆಗ್ತಾ ಹೋಗುತ್ತದು। ಸ್ವಲ್ಪದರಲ್ಲಿಯೇ ಹೇಳುವುದಾದರೆ, ಒಮ್ಮೆ ಸತ್ಪುರುಷರ ಪಾದಗಳ ಮೇಲೆ ತಲೆ ಇಟ್ಟ ಮೇಲೆ ನಮ್ಮ ಪ್ರಪಂಚ ಹಾಗೂ ಪರಮಾರ್ಥದ ಎರಡನ್ನೂ ಅವರ ಕಡೆಗೆ ಒಪ್ಪಿಸಿ ಪ್ರಪಂಚದಲ್ಲಿ ನಡೆಯುವ ಘಟನೆಗಳು ಅವರ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬ ಭಾವನೆ ಹೊಂದಿ ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಅವರ ಹೇಳಿದ ಸಾಧನೆಯಲ್ಲಿ ಏಕನಿಷ್ಠೆಯಿಂದ ಇರುವುದೇ ನಿಜವಾದ ಮಾರ್ಗವಾಗಿರುತ್ತದೆ। ಏನಪ್ಪ ನಿಜವಾದ ಮಾರ್ಗ? ಅವ್ರು ಏನು ಹೇಳ್ತಾರೋ ಆ ಸಾಧನೆಯಲ್ಲಿ ಇದ್ದು ನಾವು ಏಕನಿಷ್ಠೆ ಮೀನ್ಸ್ 1 ಪಾಯಿಂಟೆಡ್ ಫೋಕಸ್, ಯು ಶುಡ್ ನಾಟ್ ಡಿವಿಯೇಟ್ ಫ್ರಮ್ ದೇರ್। ಏನು ಕೊಟ್ಟಿದ್ದಾರೋ ಅದನ್ನು ಮಾಡ್ತಾ ಹೋಗಬೇಕು, ಕರ್ತವ್ಯ ಪ್ರಪಂಚದಲ್ಲಿ ಮಾಡಬೇಕು। ಅವ್ರ ಸತ್ತಾಯಿಂದ, ಸದ್ಗುರು ಶ್ರೀ ಚಂದ್ರಕುಮಾರ್ ಅವ್ರ ಸತ್ತಾಯಿಂದ ನಡೆಯೋದು ನನ್ನದು
ಪ್ರಪಂಚ ಹಾಗೂ ಪರಮಾರ್ಥ ಅಂದಮೇಲೆ ಒಂದು ಕ್ಷಣ ಅಲ್ಲ, ಕ್ಷಣ ಕ್ಷಣಕ್ಕೂ ಒಂದೊಂದು ಉಸಿರಕ್ಕೂ ಮಾಲೀಕ ಅವರು. ಅವ್ರು ಈ ಸಾಧನ ಹೆಂಗೆ ಮಾಡಿಸ್ಕೊಳ್ತಾರೆ, ಏನು ಹೇಳ್ತಾರೆ, ಏನು ಕಾರ್ಯ ಮಾಡಿಸ್ತಾರೆ. ಸರ್ವಸತ್ತಾಧೀಶ್ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಸಚ್ಚಿದಾನಂದ ಸದ್ಗುರು ಶ್ರೀ ಹೆಂಗೆ ಅಂತೀವೋ ಸದ್ಗುರು ಶ್ರೀ ಚಂದ್ರಕುಮಾರ್ ಮಹಾರಾಜ್ ಕಿ ಜೈ. ಯಾಕೆಂದರೆ ಅವ್ರ ಸತ್ತೆಯಿಂದ ನಡೆಯೋದು ಎಲ್ಲ. ನಮ್ಮ ಒಮ್ಮೆ ಅವರ ಪಾದದ ಮೇಲೆ ಹಣೆ ಇಟ್ಟಾಯಿತು, ತಲೆ ಇಟ್ಟಾಯಿತು 2018ರಲ್ಲಿ, ದೆನ್ ದೇರ್ ಇಟ್ ಸೆಲ್ಫ್ ದ ಮ್ಯಾಟ್ರ್ ಈಸ್ ಓವರ್, ಫಿನಿಶ್ಡ್. ಸಂತರ ದೇಹದ ಕಡೆಗೆ ನೋಡುವ ಕಾರಣವೇ ಇರುವುದಿಲ್ಲ, ಯಾಕೆಂದರೆ ಅವ್ರ ದೇಹದಲ್ಲಿ ಇರುವುದಿಲ್ಲ. ದೇಹದಲ್ಲಿ ಇರುವುದಿಲ್ಲ ಅಂದರೆ ಏನಪ್ಪ, ದೇ ಆರ್ ಜಸ್ಟ್ ಇನ್ ದ ಬಾಡಿ, ಆಪರೇಟಿಂಗ್ ಇನ್ ದ ಬಾಡಿ, ಬಟ್ ದೇ ಆರ್ ಆಲ್ವೇಸ್ ಇನ್ ದ ಬ್ರಹ್ಮನ್ ಸ್ಥಿತಿ ಅಂತ ಅರ್ಥ. ದೇಹದಲ್ಲಿ ಇರೋದಿಲ್ಲ ಅಂದರೆ ದೇಹ ಕಾಣಿಸ್ತಿದೆಯಲ್ರಿ ಗುರುಗಳದ್ದು ಅಂತ ಅಂತೀವಿ ನಾವು. ಗುರುಗಳು ದೇಹದಲ್ಲಿ ಇರ್ತಾರೆ ಅಂದರೆ ನಾನು ಈ ಚರ್ಮದ ದೇಹನ ಗುರು ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದು ಎದುರುಗಡೆ ಕಾಣಿಸ್ತಿರೋ ಒಂದು ಚರ್ಮದ ದೇಹನ ನೋಡ್ಬಿಟ್ಟು ಇದು ಗುರು ಇದ್ದೆ ಅಂತ. ಗುರು ಅದಲ್ಲ, ಆ ಗುರು ಎಂಬುವ ತತ್ವ, ಅದು ಬೆಳಕದು, ಸ್ವಯಂ ಪ್ರಕಾಶ ಜ್ಯೋತಿ ಅದು. ಸೊ ಅದನ್ನು ನೋಡಬೇಕು ಅಂದರೆ ನಾವು ಅದನ್ನು ದೇಹ ನೋಡ್ತಿದ್ರೆ ಟಿ ಶರ್ಟ್ ಹಾಕ್ಕೊಂಬಂದಿದ್ದಾರೆ, ಬರ್ಮುಡ ಹಾಕ್ಕೊಂಬಂದಿದ್ದಾರೆ, ಪ್ಯಾಂಟ್ ಹಾಕ್ಕೊಂಬಂದಿದ್ದಾರೆ, ಭಗವಾ ವಸ್ತ್ರ ಹಾಕ್ಕೊಂಬಂದಿದ್ದಾರೆ, ಕಾಷಾಯ ವಸ್ತ್ರ ಹಾಕ್ಕೊಂಬಂದಿದ್ದಾರೆ. ಅವರ ದೇಹದಲ್ಲಿ ಇರುವುದೇ ಇಲ್ಲ. ಅವರ ದೇಹವು ನಮ್ಮ ಕಾರ್ಯವನ್ನು ಮಾಡುವುದೇ ಇಲ್ಲ. ಕೋಟ್ ಆ್ಯಂಡ್ ಕೋಟ್ ಶ್ರೀ ಮಹಾರಾಜರ ಶಬ್ದಗಳು. ಅವರ ದೇಹವು ನಮ್ಮ ಕಾರ್ಯವನ್ನು ಮಾಡುವುದೇ ಇಲ್ಲ. ಅವರ ದೇಹವು ನಮ್ಮ ಕಾರ್ಯವನ್ನು ಮಾಡುವುದೇ ಇಲ್ಲ. ನಮ್ಮ ಅಲ್ಪ ಸ್ವಲ್ಪ ಬುದ್ಧಿ, ನಮ್ಮ ಅಲ್ಪ ಸ್ವಲ್ಪ ಚಿಕ್ಕ ಸಂಕುಚಿತ ಮನೋಭಾವನೆಯಿಂದ ಅವನನ್ನು ದೇಹಧಾರಿ ಅಂತ ತಿಳ್ಕೊಂಡು ಅವನ ಹತ್ರ ಹೋದರೂ ನಮಗೆ ಉಪಯೋಗ ಆಗೋದಿಲ್ಲ. ಯಾಕೆಂದರೆ ಅವನ ದೇಹದಲ್ಲಿ ಇರೋದೇ ಇಲ್ವಲ್ಲ. ಫಸ್ಟ್ ಆಫ್ ಆಲು ನಾವು ಅವನನ್ನು ನೋಡೋದೇ ಈ ಕಣ್ಣಿಂದ ನೋಡಿಬಿಟ್ಟು, ದೇಹಧಾರಿ ಗುರುಗಳು, ಹೋಗಿ ನಮಸ್ಕಾರ ಮಾಡಿದ್ವಿ, ಪಾದ ಪೂಜೆ ಮಾಡಿದ್ವಿ, ಅವ್ರು ಏನು ಹೇಳ್ತಾರೆ ಶಬ್ದಗಳು ಕೇಳಿಸ್ಕೊಳ್ಳೋದು ಇಲ್ಲ, ಅವ್ರು ಏನು ಕೊಡ್ತಾರೆ ಬಿಡ್ತಾರೆ. ಅವ್ರು ನಮ್ಮ ಸಾಧನ ಶರೀರದ ಜೊತೆ ಮಾತಾಡ್ತಿರ್ತಾರೆ ಯಾವಾಗಲೂ. ಇದನ್ನು ನೋಡಿ, ಈ ಬಿಳಿ ಚರ್ಮ ನೋಡಿ ಯಾರೂ ಮಾತಾಡೋದಿಲ್ಲ ಅಲ್ಲಿ. ನಮಗೆ ಭ್ರಾಂತಿ, ನಮ್ಮನ್ನು ನೋಡಿ ಮಾತಾಡ್ತಾರೆ ಅವರು. ಯಾರು ನಮ್ಮನ್ನು ನೋಡಿ ಮಾತಾಡ್ತಾರೆ? ಗುರು ಆ ತತ್ವ ನಮ್ಮ ಜೊತೆ ಮಾತಾಡ್ತಿರುತ್ತೆ. ಲೈವ್ ವಯರ್ ಇಟ್ ಈಸ್ ಆ್ಯನ್ ಎಲೆಕ್ಟ್ರಿಫೈಯಿಂಗ್ ಲೈವ್ ವಯರ್. ಇಫ್ ಯು ಟಚ್ ಇಟ್ ಹಿ ವಿಲ್ ಕಂಪ್ಲೀಟ್ಲಿ ನಮ್ಮನ್ನು ಭಸ್ಮ ಮಾಡಿಬಿಡುತ್ತದು. ಈ ದೇಹಾಭಿಮಾನ, ಇದರ ಮೇಲಿರುವ ಅಹಂಕಾರ, ಮಮತ್ವ ಎಲ್ಲವನ್ನು ಅವನ ಜ್ಞಾನದ ಅಗ್ನಿಯಿಂದ ಸುಟ್ಟಿ ಭಸ್ಮ ಮಾಡಿಬಿಡ್ತಾನೆ. ಈ ಅಹಂಕಾರನ ಸುಟ್ಟಾಕ್ಬಿಡ್ತಾನೆ ಅವನು. ಅವರು ಪರಮಾತ್ಮನ ಸ್ವರೂಪರೆಂಬ ನಮ್ಮ ಭಾವನೆಯೇ ನಮ್ಮ ಕಾರ್ಯವನ್ನು ಮಾಡುತ್ತದೆ. ನಮ್ಮ ಕಾರ್ಯ ಯದ್ ಭಾವ ತದ್ಭವತಿ. ಗುರುವಿಗೆ ಗುರುಪದವನ್ನು ಶಿಷ್ಯ ಕೊಡ್ತಾನೆ. ನನ್ನ ಭಾವನೆ ಅವನು ಪರಮಾತ್ಮ, ಸಾಕ್ಷಾತ್ ಪರಮಾತ್ಮ ಅನ್ನೋ ಭಾವನೆಯೇ ಏನು ಮಾಡುತ್ತೆ, ಅಲ್ಲಿ ಕೆಲಸ ಮಾಡೋದು. ದಟ್ ಇಮೋಷನ್ಸ್ ವರ್ಕ್ 100%. ಸಂತರು ಅತ್ಯಂತ ದಯಾಳು ಇರುತ್ತಾರೆ. ಸತ್ಪುರುಷರಿಗೆ ಭಗವಂತನ ದರ್ಶನವಾಗಿರುವುದರಿಂದ ಸತ್ಪುರುಷರು ದೇಹದಿಂದ ಈ ಜಗತ್ತಿನಲ್ಲಿ ಇರುವಂತೆ ತೋರಿದರು, ಕೋಟ್ ಆ್ಯಂಡ್ ಕೋಟ್ ತೋರಿಸ್ತಾರೆ ಅಷ್ಟೇ, ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ತೋರಿದರು ಅಂತರಂಗದಲ್ಲಿ ಅವರು ಭಗವಂತನ ಹತ್ತಿರವೇ ಇರುತ್ತಾರೆ. ಬಾಹ್ಯವಾಗಿ ನಮ್ಮ ಥರ ಕಾಣಿದ್ರೂ ಕೂಡ ಅವರು ಸದಾ ತಾಯಿ ನನ್ನ ಪಕ್ಕದಲ್ಲಿ ಕೂತಿದ್ದಾಳೆ ಅಂತ ನಮಗೆ ಕಣ್ಣಿಲ್ವಲ್ಲ, ಹಾಗೆ ತಾಯಿ ನೋಡ್ಲಿಕ್ಕಲ್ಲಿ ಹಿಂಗೆ ನನ್ನ ಪಕ್ಕದಲ್ಲಿ ತಾಯಿ ಕೂತಿದ್ದಾಳೆ, ಕೆಂಪನೇದು ವಸ್ತ್ರ ಹಾಕ್ಕೊಂಡು ಕೂತಿದ್ದಾಳೆ ಅಂತಿದ್ರು, ನಮಗೆ ಕಾಣಿಸ್ಬೇಕಲ್ಲ ಹಂಗೆ ತಾಯಿ. ನಮ್ಮ ಕಣ್ಗಳು ಅವಾಗ ಹಂಗೆ ಆಗ್ತಿರ್ಲಿಲ್ಲ. ತಾಯಿ ಆವಿರ್ಭವಿಸಿದ್ರೆ ಅವ್ರ ವಾಯ್ಸ್ ಚೇಂಜ್ ಆಗ್ತಿತ್ತು. ಸಂಶಯ, ಇವ್ರು ಹೆಂಗೆ ಮಾತಾಡ್ತಾರೆ, ಬೇರೆ ಟೋನಲ್ಲಿ ಹೆಂಗೆ ಮಾತಾಡ್ತಾರೆ ಇವರು, ತಾಯಿ ಹೆಂಗೆ ಮಾತಾಡ್ತಾಳೆ, ಒಂದು ಹೆಂಗಸು ಹೆಂಗೆ ಮಾತಾಡ್ತಾಳೆ ಆ ಟೋನ್ ಬಂದುಬಿಡ್ತಿತ್ತು ಅವ್ರದ್ದು. ಇವ್ರು ಹೆಂಗೆ ಮಾತಾಡ್ತಾರಪ್ಪ, ಸಂಶಯ. ಸೊ ಈ ಸಂಶಯದಲ್ಲಿ ಹಿಂಗೆ ಗುರು ದೇಹದಲ್ಲಿದ್ದಾನೆ ಅಂತ ನಾವು ಇನ್ನೊಂದು ದೇಹದಾರಿ ಹೆಂಗೆ ಮಾತಾಡ್ತಾನೆ ಅಂತ ಮೈಂಡ್ ಆ್ಯಂಡ್ ಬುದ್ಧಿ ಸ್ಟಾರ್ಟ್ಸ್ ತರ್ಕ ವಿತರ್ಕ ಮಾಡೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ಮಾಡ್ತಿರೋ ಅನುಗ್ರಹ ಎಲ್ಲ ಕಳ್ಕೊಂಡ್ಬಿಡ್ತೀವಿ ನಾವು. ಆದ್ದರಿಂದ ನಾವು ಸತ್ಪುರುಷರ ಕಡೆಗೆ ಹೋಗುವಾಗ ಈ ಜಗತ್ತಿನ ವಸ್ತುಗಳ ವಾಸನೆಯನ್ನಿಟ್ಟುಕೊಂಡು ಹೋಗುವುದು ಯೋಗ್ಯವಲ್ಲ. ಕೋಟ್ ಆ್ಯಂಡ್ ಕೋಟ್ ಸತ್ಪುರುಷರ ಕಡೆಗೆ ಹೋಗುವಾಗ ಈ ಜಗತ್ತಿನ ವಸ್ತುಗಳ ವಾಸನೆಯನ್ನಿಟ್ಟುಕೊಂಡು ಹೋಗುವುದು ಯೋಗ್ಯವಲ್ಲ. ಇಟ್ ಈಸ್ ನಾಟ್ ಏನಂತಾರೆ, ಯೋಗ್ಯವಲ್ಲ. ಯೋಗ್ಯಕ್ಕೆ ಇಂಗ್ಲೀಷಲ್ಲಿ ಬರ್ತಾ ಇಲ್ಲ ಶಬ್ದ. ಸತ್ಪುರುಷರನ್ನು ಅವರ ಲಕ್ಷಣಗಳಿಂದ ಗುರುತಿಸಲು ಬರುವುದಿಲ್ಲ. ಅವರು ಪುಸ್ತಕಗಳಲ್ಲಿ ಹೇಳಿರುವ ಲಕ್ಷಣಗಳಿಗೆ ಅತೀತರಾಗಿರುತ್ತಾರೆ. ಪುಸ್ತಕದಲ್ಲಿ ಬರೆದಿರುವುದು ಮನಸ್ಸಿನಿಂದ ಶಬ್ದಗಳನ್ನು ಹಾಕಿರೋದು. ಹಾಗಾಗಿ ಅವರು ಗುಣಾತೀತ, ದೇಹಾತೀತ, ಕಾಲಾತೀತ
ಆಗಿರುತ್ತಾರೆ ಸದ್ಗುರುಗಳು. ಹಾಗಾಗಿ ಪುಸ್ತಕದಲ್ಲಿ ಅವ್ರ ಲಕ್ಷಣ ಬರೆದಿದ್ರೂ ಕೂಡ ಅವರ ಲಕ್ಷಣಕ್ಕೆ ಅತೀತರಾಗಿರ್ತಾರೆ. ಲಕ್ಷಣಗಳು ಎಲ್ಲಿ ಗುರ್ತೈಸ್ಬೋದು? 3 ಗುಣಗಳು ಈ ದೇಹದಲ್ಲಿ ನಾವು ಗುರ್ತೈಸ್ಬೋದು. ಅವ್ರ ದೇಹಕ್ಕೆ ಅತೀತರಾಗಿರ್ತಾರೆ. ಹಿ ಈಸ್ ಔಟ್ ಆಫ್ ದ ಬಾಡಿ ಆಲ್ವೇಸ್. ಹೌ ಕ್ಯಾನ್ ಯು ಕಂಪೇರ್ ದ ವರ್ಡ್ಸ್ ವಿತ್ ದಟ್ ಸದ್ಗುರು? ಯು ಕ್ಯಾನ್ ನಾಟ್ ಕಂಪೇರ್. ವರ್ಡ್ಸ್ ಆ್ಯಂಡ್ ಸ್ಪೀಚ್ ಆ್ಯಂಡ್ ಬಿಯಾಂಡ್ ಅವನಿರೋದಿಲ್ಲ. ಆದರೆ ಎಲ್ಲ ಬಿಯಾಂಡ್ ಹೋದಾಗ ಮಾತ್ರ, ಮೈಂಡು ಬುದ್ಧಿ ಬಿಯಾಂಡ್ ಹೋದಾಗ ಮಾತ್ರ ನಮಗೆ ಅದು ಗೋಚರ ಆಗಲಿಕ್ಕೆ ಸಾಧ್ಯತೆ ಉಂಟು. ಅವರನ್ನು ಗುರುತಿಸಲು ನಮ್ಮಲ್ಲಿ ಸ್ವಲ್ಪ ಆದರೂ ಭಗವತ್ ಪ್ರೇಮ ಬೇಕಾಗುತ್ತದೆ. ಭಗವಂತನ ಪ್ರೇಮವು ಒಂದು ದೊಡ್ಡ ಹುಚ್ಚು ಆಗಿರುತ್ತದೆ. ಅದು ಯಾರಿಗೆ ಹಿಡಿಯುತ್ತದೆಯೋ ಅವನು ನಿಜವಾದ ಭಾಗ್ಯವಂತನೇ. ಪ್ರಾಪಂಚಿಕ ಜನರು ರಸ್ತೆ ಮೇಲೆ ಕೂತಿರ್ತಾರೆ, ಅವ್ರು ಬಡ್ಬಡ್ ಮಾಡ್ತಿರ್ತಾರೆ, ಏನೋ ಮಾತಾಡ್ಕೋತಿರ್ತಾರೆ ಭಗವಂತ ಜೊತೆಗೆ. ಅವರು ಸಾಧು ಸಂತರು ಸತ್ಪುರುಷರನ್ನು ನೋಡಿಬಿಟ್ಟು ಇವ್ರು ಹುಚ್ಚರಿದ್ದಾರೆ ಅಂತ. ಯಾಕೆಂದರೆ ಅವ್ರು ಯಾವಾಗಲೂ ಭಗವಂತನ ಹುಚ್ಚನಲ್ಲಿ ಇರ್ತಾರೆ. ನಾವು ಜಗತ್ತಿನ ಹುಚ್ಚಲ್ಲಿದ್ದೀವಿ, ಜಗತ್ತಿನ ಹಿಟ್ಟು ಬಿದ್ದಿದ್ದೀವಿ. ಅದೊಂದು ದೊಡ್ಡ ಹುಚ್ಚು ಹಿಡಿದಿದೆ ನಮಗೆ. ನಾವು ಅನ್ಕೋತೀವಿ ಅದು ಪರ್ಫೆಕ್ಟ್ ಪರ್ಸನ್ಸ್ ಬಿಹೈಂಡ್ ವರ್ಲ್ಡ್ ಅಚೀವ್ಮೆಂಟ್ಸು, ದಿಸ್ಸು ದಟ್ಟು. ಇದು ಹುಚ್ಚತನ, ಈ ದೊಡ್ಡ ಹುಚ್ಚತನ ನೋಡಿ ಅವ್ನು ನಗ್ತಿರ್ತಾನೆ ನಮ್ಮನ್ನು ನೋಡಿ. ಏನು ಹುಚ್ಚರಿದ್ದಾರಪ್ಪ, ಅಶಾಶ್ವತ ವಸ್ತು ಹಿಂದೆ ಹೋಗ್ಬಿಟ್ಟು ಜೀವನ ಹಾಳು ಮಾಡ್ಕೋತಿದ್ದಾರೆ. ನಾವು ಅವ್ರಿಗೆ ಹುಚ್ಚರಂತಿರ್ತೀವಿ. ಇಟ್ ಈಸ್ ಅ ವೈಸಾ ವರ್ಸಾ ಕೇಸ್. ನಾವು ಹುಚ್ಚರಿದ್ದೀವಿ, ಅವ್ರು ನಿಜವಾಗಿಯೂ ಆನಂದದಲ್ಲಿರ್ತಾರೆ. ನಾವು ಗೋಳಾಡ್ತಿದ್ದೀವಿ, ಅವರು ಆನಂದದಲ್ಲಿರ್ತಾರೆ. ಇಂದಿನ ಬೋಧವಚನ: ಭಗವಂತನ ದಾಸ್ಯತ್ವದಲ್ಲಿ ಇರುವ ಪ್ರೇಮವು ಜಗತ್ತಿನ ಸ್ವಾಮಿತ್ವದಲ್ಲಿ ಇರುವುದಿಲ್ಲ. ಭಗವಂತನ ದಾಸ್ಯತ್ವದಲ್ಲಿ ಅಪ್ಪ ನೀನನ್ನು ನೋಡ್ಕೋತೀಯ, ಅವ್ನು ನೋಡ್ಕೋತಾನೆ ನಮ್ಮನ್ನು. ಅದರಲ್ಲಿ ಏನು ಪ್ರೇಮ ಇದೆಯೋ ಅವ್ನು ಊಟ ಹಾಕ್ತಾನೆ, ಅವ್ನು ತಿಂಡಿ ಕೊಡ್ತಾನೆ, ಅವ್ನು ನೋಡ್ಕೋತಾನೆ, ಅವ್ನು ಕರ್ಕೊಂಡು ಹೋಗ್ತಾನೆ. ಆ ಜಗತ್ತಿನ ಸ್ವಾಮಿತ್ವ, ದರ್ಪ ಮಾಡೋದು ಬೇರೆಯವ್ರ ಮೇಲೆ, ನಾನು ಕಂಟ್ರೋಲ್ ಮಾಡ್ತೀನಿ ಇನ್ನೊಬ್ಬರನ್ನ, ಅದರಲ್ಲಿ ಇಲ್ಲ. ಭಗವಂತನ ದಾಸ್ಯತ್ವದಲ್ಲಿ ಶಬರಿಮ ಇದ್ಲು, ಅದಕ್ಕೆ ಉಚ್ಚಿಷ್ಟ ಬೋರವನ್ನು ರಾಮ ತಿಂದ. ದರ್ಪದಿಂದ ತಿನ್ನಿಸ್ಲಿಲ್ಲ ಅವಳು, ಪ್ರೇಮದಿಂದ ತಿನ್ನಿಸಲು. ಹನುಮಂತನ ಪ್ರೇಮ, ಮಾಣಿಕ್ಯ ಕೊಟ್ಟರೆ ಎಲ್ಲ ತೆಗೆದು ಒಡೆದಾಕ್ತಾನೆ, ಇನ್ನಂದ್ರೆ ನಮ್ಮ ರಾಮ ಇಲ್ಲ ಅಂತ. ಸೀತಾಮಾತಾ ಸಿಂಧೂರು ಹಚ್ಕೊಂಡ್ರೆ ಅವಳು ಇಡೀ ಮೈಗೆ ಬಳ್ಕೊಂಡ್ಬಿಡ್ತಾನೆ ಸಿಂಧೂರ. ಯಾಕೆ? ಆಯುಷ್ಯ ಜಾಸ್ತಿ ಆಗುತ್ತೆ ಗಂಡಂದು ಅಂತಂದ್ಬಿಟ್ಟು. ಹೌದಾ? ಹಂಗೆ ನನ್ನ ಮಾಲೀಕ, ನನ್ನ ಒಡೆಯಂದು ಆಯುಷ್ಯ ಅಖಂಡವಾಗಿರಲಿ ಅಂದ್ಬಿಟ್ಟು ಈ ಮೈ ಎಲ್ಲ ಬಳ್ಕೊಂಡ್ಬಿಡ್ತಾನೆ. ದಾಸ್ಯತ್ವದಲ್ಲಿರುವ ಪ್ರೇಮ ಸ್ವಾಮಿತ್ವದಲ್ಲಿ ದರ್ಪ ತೋರಿಸೋದು. ಸ್ವಾಮಿತ್ವ ಮೀನ್ಸ್ ದರ್ಪ ತೋರಿಸೋದು, ಡಾಮಿನೇಟ್ ಮಾಡೋದು, ಅದರಲ್ಲಿ ಇರುವುದಿಲ್ಲ. ಆ ಭಗವಂತನ ದಾಸ್ಯತ್ವದಲ್ಲಿ ಏನು ಪ್ರೇಮ ನಾವು ಸ್ವೀಕಾರ, ಆಕ್ಸೆಪ್ಟೆನ್ಸ್ ಮಾಡ್ತೀವೋ ಅದರಲ್ಲಿ ಏನು ಪ್ರೇಮ ಇದೆಯೋ ಇಡೀ ಜಗತ್ತು ನಿಮಗೆ ಪ್ರೇಮಮಯ ಕಾಣಿಸುತ್ತವಾಗ ಅಂತ ಹೇಳುತ್ತಾ, ನೀವು ಎಲ್ಲರೂ ಸೇರಿ ಭಗವಂತನ ಪ್ರೇಮ ಮಾಡೋಣ, ಭಕ್ತಿ ಮಾಡೋಣ. ಆ ಭಕ್ತಿಯ ಹುಚ್ಚು ನಮ್ಮೆಲ್ಲರಿಗೂ ಹಿಡೀಲಿ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.